ಆಯುರ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮನೆಯಲ್ಲಿ ಸಾಧ್ಯವಾದಷ್ಟು ಕೆಮಿಕಲ್ ಫ್ರೀ ಗಿಡಗಳನ್ನ ಬೆಳಿಬೋದು. ನಮ್ಮ ಮನೆ ತೋಟದಲ್ಲಿ ಆಗಲಿ ಗಿಡ, ಅಲ್ಲಿ ಕಬ್ಬಿದೆ, ಎಷ್ಟು ಸಂಪಾಗಿ ಬೆಳೆದಿದೆ. ಮತ್ತು ಹಾಗೆ ಬದನೆಕಾಯಿ ಗಿಡ, ಇಲ್ಲಿ ಕಾಕಡ ಗಿಡನ ಹಾಕಿ, ಇಲ್ಲಿ ತುಳಸಿ ಗಿಡನ ಹಾಕಿದ್ದೀವಿ. ಎಷ್ಟು ಅದ್ದೂರಿಯಾಗಿ ಬಂದಿದೆ, ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಬೆಳೆದಿರ್ತಕ್ಕಂಥದ್ದು. ಚಕೋತ ಸೊಪ್ಪಿನ ಗಿಡ. ಮತ್ತು ಹಾಗೆ ಇಲ್ಲಿ ನಾವು ನಮ್ಮ ತೋಟಗಾರ ಜೊತೆಯಲ್ಲಿ ಔಷಧಿ ಗಿಡಗಳಾದ ಬ್ಲ್ಯಾಕ್ ಟರ್ಮರಿಕ್ ಹಾಕಿದ್ದೀನಿ. ಅಲ್ಲಿ ನೀವು ಕಾಡು ಪುದೀನ ನೋಡ್ಬೋದು. ಕಾಡು ಪುದೀನ, ಚೆಂಡು ಹೂವಿನ ಗಿಡಗಳು ಮತ್ತು ಪರಂಗಿ ಗಿಡ, ಇಲ್ಲಿ ಮತ್ತು ಚಕೋತ ಸೊಪ್ಪಲ್ಲಿ ನೋಡ್ಬೋದು. ಇದೆಲ್ಲ ನಾವು ಮನೆ ಹೊರಗಡೆಗೆ ಹಾಕಿದ್ದೀನಿ. ಮತ್ತು ಹಾಗೆ ಬ್ಲ್ಯಾಕ್ ಟರ್ಮರಿಕ್ ಕೂಡ ಇಲ್ಲಿ ನೋಡ್ಬೋದು ನೀವು. ಸ್ನೇಹಿತರೆ, ಬನ್ನಿ, ಹಾಗೆ ಅದ್ಭುತವಾಗಿ ನಿಮಗೆ ಒಳಗಡೆ ನಾವು ಝೀರೋ ಕೆಮಿಕಲಲ್ಲಿ ಮಾಡಿರ್ತಕ್ಕಂಥ ತೋಟವನ್ನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಇದು ಝೀರೋ ಕೆಮಿಕಲಲ್ಲಿ ಬೆಳೆದಿರೋದು ಬಾಳೆ ಗಿಡ. ಎಷ್ಟು ಅದ್ಭುತವಾಗಿ ಬೆಳೆದಿದೆ ನೋಡಿ. ಯಾವುದೇ ರೀತಿ ಕೆಮಿಕಲ್ ಇದು ನಾವು ಉಪಯೋಗಿಸಿಲ್ಲ. ಇಲ್ಲಿ ಎಷ್ಟು ಜಾತಿ ಗಿಡ ಇದೆ ನೀವೇ ಕೌಂಟ್ ಮಾಡಬೇಕು ಸ್ನೇಹಿತರೆ. ಒಂದು ಅರಿಶಿಣ, ಬ್ಲ್ಯಾಕ್ ಟರ್ಮರಿಕ್ ಇದೆ. ಅಲ್ಲಿ ನೋಡಿದ್ರೆ ನಿಮಗೆ ಕಾಡು ಪುದೀನ ಇದೆ, ಅಡಕೆ, ಬಾಳೆ, ಇಲ್ಲಿ ಗಿಡಗಳು. ಮತ್ತು ಹಾಗೆ ಗುಲಾಬಿ ಗಿಡ, ಡೇರೆ ಗಿಡ. ಇಲ್ಲಿ ಬಂದರೆ ಕರಿಬೇವಿನ ಸೊಪ್ಪು ನೋಡಿ. ಕರಿಬೇವಿನ ಸೊಪ್ಪು ಇದು ನಾಟಿ ಕರಿಬೇವು, ಇದು ಫಾರಮ್ಮು. ಅದಕ್ಕೂ ಕೂಡ ನಾವು ಆಯುರ್ವೇದನೇ ಬೆಳೆಸ್ತೀವಿ ನೋಡಿ. ಇಲ್ಲಿ ನಾವು ಈಗ ಮಜ್ಜಿಗೆನ ಹಾಕಿದ್ದೀವಿ. ಮಜ್ಜಿಗೆ ಹಾಕೋದ್ರಿಂದ ಏನು ಪ್ರಯೋಜನ ಅಂತಂದರೆ, ಮಜ್ಜಿಗೆ ಹಾಕೋದ್ರಿಂದ ಈ ಎಲೆಯ ಸೊಗಡು ಅಂದರೆ ಕರಿಬೇವಿನ ಸೊಪ್ಪಿನ ಸೊಗಡು ತುಂಬ ಅದ್ಭುತವಾಗಿರುತ್ತೆ. ಆ ಉದ್ದೇಶದಿಂದ ಈ ಸೊಪ್ಪು ಕೂಡ ನಾವು ಅಂತಂದರೆ ಗಿಡಕ್ಕೆ ನಾವು ಮಜ್ಜಿಗೆನ ಹಾಕಿ ಬೆಳೆಸ್ತೀವಿ. ಸ್ವಲ್ಪ ಪ್ರಮಾಣದಲ್ಲಿ ಮಜ್ಜಿಗೆ ಹಾಕ್ತೀವಿ. ಮತ್ತು ಹಾಗೆ ಕುಂಬಳಕಾಯಿ ಗಿಡ, ಬೂದು ಕುಂಬಳಕಾಯಿ ಇದೆ. ಮತ್ತು ಹಾಗೆ ಅಮೃತ ಬಳ್ಳಿಯನ್ನು ನೀವು ನೋಡ್ಬೋದು. ಇಲ್ಲಿ ಅಮೃತ ಬಳ್ಳಿ ಹಾಕಿದ್ದೀವಿ. ಇಲ್ಲಿ ತುಪ್ಪೀರೆ, ಹಾಗೆ ಕನಕಾಂಬರ, ಅಲ್ಲಿ ಹಾಗಲಕಾಯಿ ಗಿಡ ಇದೆ ನೋಡಿ. ಮತ್ತು ಅಲ್ಲಿ ಹಾಗಲಕಾಯಿ ಗಿಡ ಇದೆ, ನಿಂಬೆಹಣ್ಣಿನ ಗಿಡ. ಹಾಗೆ ಮುಂದೆ ಬಂದರೆ ಸೊಪ್ಪು, ಮನೆಗೆ ಬೇಕಾದಂಥ ಸೊಪ್ಪುಗಳಾಗಿರ್ಬೋದು. ಸೊಪ್ಪನ್ನು ನಾವು ಕೂಡ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಹಾಕ್ಕೊಳ್ತೀವಿ. ಚಕೋತ ಸೊಪ್ಪು, ಸಬ್ಸಿಗೆ ಸೊಪ್ಪು, ಇಲ್ಲಿ ಗಿಡ ಬೆಳೀತಾ ಇದೆ. ಹೀರೆಕಾಯಿ ಗಿಡ ಬೆಳೀತಾ ಇದೆ. ಇಲ್ಲಿ ನೋಡಿದ್ರೆ ದಂಟಿನ ಸೊಪ್ಪು, ಅಲ್ಲಿ ಮೂಲೆ ಅರಿಶಿಣ ಇದೆ. ಮತ್ತು ಹಾಗೆ ನಾರುಬಳ್ಳಿ ಸೊಪ್ಪು ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ನಾವು ಮನೆಗೆ ಇಲ್ಲೇ ಬೆಳ್ಕೊಳ್ತೀವಿ. ಹೀಗೆ ಇಲ್ಲಿ ನೋಡಿದ್ರೆ ಕೀರೆ ಸೊಪ್ಪು ನೀವು ನೋಡ್ಬೋದು. ಪರಂಗಿ ಹಣ್ಣು ಎಷ್ಟು ಚೆನ್ನಾಗಿದೆ. ಮತ್ತು ಹಾಗೆ ನುಗ್ಗೆ ಸೊಪ್ಪಿನ ಗಿಡ, ಇವಿಷ್ಟೂ ಕೂಡ ನಮ್ಮ ತೋಟದಲ್ಲಿ ನಾವು ಬೆಳೆದಿದ್ದೀವಿ ಸ್ನೇಹಿತರೆ. ಯಾವುದೇ ರೀತಿ ಕೆಮಿಕಲ್ ನಾವು ಬಳಸೋದೇ ಇಲ್ಲ. ಮತ್ತು ಹಾಗೆ ಮುಂದುವರಿತಾ ನೋಡಿದ್ರೆ ದಾಸವಾಳ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಯಲ್ಲಿ ಈ ತೊಂಡೆಕಾಯಿ ಗಿಡ, ತೊಂಡೆ ಹಣ್ಣು ನೋಡ್ಬೋದು ನೀವು. ತೊಂಡೆ ಗಿಡ ಅಲ್ಲಿ ಕಾಣ್ಬೋದು ನೀವು, ತೊಂಡೆ ಗಿಡ. ಸ್ನೇಹಿತರೆ, ನಾವು ಮನಸ್ಸು ಮಾಡಿ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟರೆ ನಾವು ಅದ್ಭುತವಾದ ಒಂದು ರಾಸಾಯನಿಕ ಮುಕ್ತ ತೋಟವನ್ನೇ ನಾವು ಮಾಡ್ಬೋದು ಸ್ನೇಹಿತರೆ. ಅದಕ್ಕೆ ನಾವು ಮನಸ್ಸು ಮಾಡಬೇಕಷ್ಟೇ. ಇರೋ ಸಣ್ಣ ತೋಟದಲ್ಲಾದರೂ ನಮ್ಮ ಜೀವನಕ್ಕೆ ಎಷ್ಟು ಬೇಕಷ್ಟನ್ನಾದರೂ ಬೆಳೆದ್ಕೋಬೋದಲ್ವ. ತುಪ್ಪೇರು ಗಿಡ ಎಷ್ಟು ಸೊಗಸಾಗಿ ಬೆಳೆದಿದೆ, ಯಾವ ರೀತಿ ಕೆಮಿಕಲ್ ಇಲ್ಲದೇ ಬೆಳೆದಿರತಕ್ಕಂಥದ್ದು. ಯಾಕೆ ನಾವು ಒಂದು ಒಳ್ಳೆ ಪ್ರಯತ್ನ ಮಾಡ್ಬೋದು ಅಲ್ವಾ. ಮತ್ತು ಹಾಗೆ ನೋಡಿ, ಹಾಗಲಕಾಯಿ ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಮುಂದೆ ಹೋಗ್ತಾ ಇದೆ, ಮೇಲೆಲ್ಲ ಬೆಳ್ಕೊಂಡು ಹೋಗ್ತಾ ಇದೆ ಸ್ನೇಹಿತರೆ. ಈಗಿನ ಒಂದು ಕೆಮಿಕಲ್ಲು ಪ್ರದೇಶದಲ್ಲಿ ನಾವು ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀನಿ. ಅದ್ಭುತ ಪ್ರತಿಫಲ ಕೂಡ ಸಿಕ್ಕಿದೆ. ಈಗಾಗಲೇ 2-3 ಬೆಳೆಯನ್ನು ಬಾಳೆಹಣ್ಣನ್ನು ತೆಗೆದಿದ್ದೀನಿ. ಹಾಗೆ ಕೂಡ ನಮ್ಮ ಮನೆಗೆ ಬೇಕಾದಂಥ ಹಳ್ಳೆಣ್ಣೆ ಗಿಡ ಅಥವಾ ಹಳ್ಳಿ ಗಿಡ ನೋಡಿ, ಹಳ್ಳಿ ಗಿಡನ ಹಾಕಿದ್ದೀನಿ. ಅದು ಕೂಡ ನಮ್ಮಲ್ಲಿ ಸಿಗುತ್ತೆ ಸ್ನೇಹಿತರೆ. ಒಂದು ಒಳ್ಳೆಯ ಪ್ರಯತ್ನ ಮಾಡೋಣ. ಇದರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಹೆಲ್ತು ತುಂಬ ಅದ್ಭುತವಾಗಿರುತ್ತೆ. ನಾವು ಎಷ್ಟೇ ಸಂಪಾದನೆ ಮಾಡಿದ್ರು, ಏನೇ ಮಾಡಿದ್ರು ಕೂಡ ಆರೋಗ್ಯ ಇಲ್ಲ ಅಂತಂದರೆ ನಾವು ಮಾಡಿರೋ ದುಡ್ಡೆಲ್ಲ, ಸಂಪಾದನೆ ಎಲ್ಲ ಹಾಳಾಗಿ ಹೋಗುತ್ತಲ್ವ. ಆದ್ದರಿಂದ ಸಾಧ್ಯವಾದರೂ ಸ್ವಲ್ಪ ಆರ್ಗ್ಯಾನಿಕ್ ಕಡೆ ಗಮನವನ್ನು ಕೊಡಿ. ಅತ್ಯಂತ ಅದ್ಭುತವಾಗಿ ನಿಮಗದು ಪ್ರತಿಫಲನ ಕೊಡುತ್ತೆ. ಯಾಕೆಂದರೆ ಭೂಮಿ ತಾಯಿ ಯಾರಿಗೇನು ಮೋಸ ಮಾಡೋದಿಲ್ಲ. ನಾವು ಭೂಮಿ ತಾಯಿಗೆ ಮೋಸ ಮಾಡಿ ನಾವು ಒಡಲಿಗೆ ವಿಷವನ್ನು ಹಾಕ್ತಾಯಿದ್ದೀವಿ. ಅದಕ್ಕೆ ನಾವು ವಿಷವನ್ನೇ ತಿಂತಾಯಿದ್ದೀವಿ. ಸ್ವಲ್ಪ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಕಡೆ ಗಮನ ಕೊಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ವಾಗತ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.